ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೆಕಾರ್ಡ್ಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ ಮಟನ್ದು ಬ್ಲೆಡ್ ಫ್ರೈ ಮಾಡಿ ತೋರಿಸ್ರಿ ಅಂತ. ಇದೊಂದು ಸೈಡ್ ಡಿಶ್ ಅಂತ ಹೇಳ್ಬೋದು. ಮತ್ತು ಇದು ಹೆಲ್ತಿಗೂ ಒಳ್ಳೆಯದು. ನಾನ್ ವೆಜ್ ಇಷ್ಟಪಡೋರ್ಗಂತೂ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಬ್ಲೆಡ್ಡು ನಾನು ಅಳತೆ ಪ್ರಕಾರ ತೊಗೊಂಡಿದ್ದೀನಿ. ಸೊ ನೀವು ಇದನ್ನು ಒಂದು 3 ಸರಿ ವಾಶ್ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ಸರಿ ವಾಶ್ ಮಾಡಿದ್ರೂ ಕೆಂಪಿಗೆ ನೀರು ಹೋಗುತ್ತೆ. ಅದನ್ನು ಒಂದು 3 ಸರಿ ವಾಶ್ ಮಾಡ್ಕೊಳ್ಳಿ. ಇದನ್ನು ಹಾಗೆ ಸ್ಮ್ಯಾಶ್ ಮಾಡಿ ಕೂಡ ಇಟ್ಕೊತೀನಿ. ನಾನು ಒಂದು 6 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದಕ್ಕೆ. ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬೇಕಾಗುತ್ತೆ. ಹಸಿರು ಮೆಣಸಿನ್ಕಾಯಿ ಒಂದು 7 ರಿಂದ 8 ಈ ಥರ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಕರಿಬೇವು, ಮತ್ತು ಇಲ್ಲಿ ಒಂದು 2 ಇಂಚು ಶುಂಠಿನೂ, ಒಂದು 2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಎರಡೂ ಜಜ್ಜಿಟ್ಕೊಂಡಿದ್ದೀನಿ. ನೀವು ಇದ್ರ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ತಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಅಂದರೆ ಮೆಣಸಿನ ಪೌಡ್ರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮಾಡೋದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ನಾನ್ ಸ್ಟಿಕ್ ಪಾತ್ರೆ ಕೂಡ ಯೂಸ್ ಮಾಡ್ಕೋಬೋದು, ಅಲ್ಯೂಮಿನಿಯಂ ಕೂಡ ಯೂಸ್ ಮಾಡ್ಕೋಬೋದು. ಯಾಕಂದರೆ ಇದು ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೀವು ಪರ್ಫೆಕ್ಟಾಗಿ ಮಾಡೋಕ್ಕಲ್ಲ, ತಲೆ ಹಿಡ್ದೇ ಇಡುತ್ತೆ. ಅದನ್ನು ಇದನ್ನು ಒಂದು ಅಗಲವಾಗಿರೋ ಪಾತ್ರೆಯಲ್ಲೇ ನೀವು ಮಾಡ್ಕೋಬೋದು. ಈಗ ಎಣ್ಣೆ ಹಾಕಿದೆ, ಅದಕ್ಕೆ ಸಾಸಿವೆ ಮತ್ತು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಇದನ್ನು ನೀವು ನಾನು ಹೇಳ್ದಂಗೆ ಒಂದು 3 ರಿಂದ 4 ಸರಿ ವಾಶ್ ಮಾಡಿದ್ರೆ ಆಮೇಲೆ ಇದನ್ನು ನೀವು ಕೈಯಲ್ಲಿ ಕಿವುಚ್ಕೋಬೋದು, ಇಲ್ಲಾಂದರೆ ಸ್ಮ್ಯಾಶ್ ಮಾಡೋದ್ರಲ್ಲಿ ಕೂಡ ಮಾಡ್ಕೋಬೋದು. ಆಮೇಲೆ ನೀವು ತುಂಬ ಹೊತ್ತು ನೀವು ಹೊರಗಡೆ ಇಟ್ಟಿದ್ರೆ ಅದೇ ಕರ್ಗೋಗುತ್ತೆ, ಅಂದರೆ ಸ್ಮ್ಯಾಶ್ ಮಾಡೋದೇ ಬೇಕಾಗಿಲ್ಲ. ಸೊ ಇದಕ್ಕೆ ಜಜ್ಜಿರೋಂಥ ಬೆಳ್ಳುಳ್ಳಿ ಶುಂಠಿ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಈ ಬ್ಲೆಡ್ ಫ್ರೈ ತಿನ್ನೋದ್ರಿಂದ ಏನು ನಮಗೆ ಒಳ್ಳೆಯದು ಅಂದರೆ ಹಾರ್ಟ್ ಪ್ರಾಬ್ಲಮ್ ಇರೋವಂಥದ್ದಕ್ಕೆಲ್ಲದಕ್ಕೂ ಒಳ್ಳೆಯದು. ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗೆ ಎಲ್ಲದಕ್ಕೂ ಒಳ್ಳೆಯದು. ಮತ್ತು ಕೆಲವರು ಬ್ಲೆಡ್ ತಿನ್ನಬಾರ್ದು ಅಂತಾರೆ. ಸೊ ನಾನ್ ವೆಜ್ಜಲ್ಲಿ ನನ್ನ ಪ್ರಕಾರ ನಾವು ಒಂದು ತಿಂಗಳಿಗೆ 1 ಸರಿ ಆದರೂ ಮಾಡ್ಕೊಂಡು ತಿಂತೀರಿ, ಇಲ್ಲ 2 ತಿಂಗಳಿಗೆ 1 ಸರಿ ಆದರೂ ಮಾಡ್ಕೊಂಡು ತಿಂತೀರಿ. ಸೊ ಎದೆ ಸಂಬಂಧಪಟ್ಟ ಕಾಯಿಲೆಗೆಲ್ಲ ಒಳ್ಳೆಯದು. ಈಗ ಇದಕ್ಕೆ ಅರಿಶಿನ ಪುಡಿನೂ ಮತ್ತು ಮೆಣಸು ಪುಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ದೆ. ಸೊ ಇವಾಗ ನೋಡ್ತಾ ಇರ್ಬೋದು, ಹಾಕ್ತಾಯಿದ್ದೀನಿ. ತುಂಬ ಹೊತ್ತು ಹೊರಗಡೆ ಇಟ್ಟರೆ ನೀವು ಕರ್ಗೋಗುತ್ತೆ. ಅಕಸ್ಮಾತ್ ನೀವು ತಗೊಬಂದು ಎಲ್ಲಾದರೂ ಹೊರಗಡೆ ಫಂಕ್ಷನ್ಗೆ ಹೋಗ್ಬೇಕು, ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಫ್ರಿಜ್ ಇರೋರಾದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಇಟ್ಬಿಟ್ಟು ನೀವು ಅಂದರೆ 1 ಡೇನಲ್ಲೇ ಮಾಡಬೇಕು, ಮತ್ತು ಮರುದಿನ ಇಟ್ಬಿಟ್ಟು ಮಾಡೋಂಗಿಲ್ಲ. ಸೊ ಅವತ್ತೇ ತಂದು ಅವತ್ತೇ ಫ್ರೆಶ್ಶಾಗಿ ಮಾಡ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಬ್ಲ್ಯಾಕ್ ಆಗಿ ಹೋಗುತ್ತೆ. ಸೊ ಕಲರ್ ಇದು ಸ್ವಲ್ಪ ಬ್ಲ್ಯಾಕಾಗಿ ಆಗೋದು. ಅದಕ್ಕೆ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಇನ್ನೊಂದು ಯಾವ ರೀತಿ ಅಂದರೆ ಮೇಲೆ ಬೇಗನೆ ಬ್ಲ್ಯಾಕ್ ಆಗಿರುತ್ತೆ, ಆದರೆ ಒಳಗಡೆ ಮಾತ್ರ ಕೆಂಪು ಇರುತ್ತೆ. ಆ ಥರ ನೀವು ಚೆಕ್ ಮಾಡ್ಕೊಳ್ಳಿ. ಅವಾಗ ನೋಡ್ತಾ ಇರ್ಬೋದು, ನಾನು ಕಟ್ ಮಾಡಿ ತೋರಿಸ್ತೀನಿ. ಸೊ ಒಳಗಡೆ ಹಾಗೆ ಸ್ವಲ್ಪ ಕೆಂಪಗಿದೆ, ಫುಲ್ಲು ಮೇಲೆ ಯಾವ ಕಲರ್ ಆಗಿದೆ ಒಳಗಡೆನೂ ಅದೇ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನೇನಿಲ್ಲದೇನೂ ನೀವು ಕಡಿಮೆ ಊರಿನಲ್ಲಿ ಮಿನಿಮಮ್ ಒಂದು 20 ರಿಂದ 25 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು 10 ನಿಮಿಷದಲ್ಲಿ 1/4 ಗಂಟೆಯಲ್ಲಿ ಆಗಲ್ಲ. ನೋಡೋಕ್ಕೆ ಬೇಗನೆ ಬೆಂದಿರೋ ಥರನೇ ಇರುತ್ತೆ, ಆದರೆ ಬೆಂದಿರಲ್ಲ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ಇದಕ್ಕೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಇನ್ನೂ ಒಂದು 2 ಹಸಿರು ಮೆಣಸಿನ್ಕಾಯಿ, ಮೆಣಸು ಪುಡಿ ಕೂಡ ಹಾಕೋಬೋದು. ಇದಕ್ಕೆ ನೀವು ಎಷ್ಟು ಖಾರ ಹಾಕ್ತೀರೋ ಅಷ್ಟು ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕಾಗಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇರೋದು. ಈಗ ಇನ್ನೊಂದು ಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಉಪ್ಪು ಖಾರ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾನು ಹೇಳ್ದಂಗೆ ಇದನ್ನು ಕಡಿಮೆ ಊರಿನಲ್ಲಿ ನಿಧಾನಕ್ಕೆ ಫ್ರೈ ಮಾಡಿರಿ. ತಲೆ ಹಿಡಿಯುತ್ತೆ, ಆದರೆ ಅದನ್ನು ನೀವು ಈ ಥರ ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು. ಸೊ ಎಗ್ ಬುರ್ಜಿ ಮಾಡ್ತಿರಲ್ಲ ಅದೇ ಥರನೇ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಇದಕ್ಕೆ ನಾನು ಕೊತ್ತಂಬರಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಇದನ್ನು ನೀವು ಯಾವುದೇ ರೀತಿ ಚಿಕನ್ ಸಾರೋ ಮಟನ್ ಸಾರೋ ಮಾಡಿದಾಗ ಇದನ್ನು ಸೈಡ್ ಡಿಶ್ ಆಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಹೆಲ್ತಿಗೂ ಒಳ್ಳೆಯದು. ಇದು ತಂಪಲ್ಲ, ಇದು ಹೀಟ್ ಆಗುತ್ತೆ ಮೈಗೆ. ಕೋಲ್ಡ್ ಮೈ ಇರೋರು ಕೂಡ ನೀವು ಕೊಡ್ಬೋದು, ಹೀಟ್ ಆಗುತ್ತೆ. ಮತ್ತು ಇದನ್ನು ಸೈಡ್ ಡಿಶ್ ಆಗಿ ನೀವು ಯಾವುದೇ ರೀತಿ ಅನ್ನ ಸಾಂಬಾರು ಮಾಡಿದಾಗ ಕೂಡ ಈ ಥರ ಒಂದು ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಇದನ್ನು ನಾನು ಹೇಳ್ದಂಗೆ ಹೆಲ್ತಿಗೂ ಒಳ್ಳೆಯದು. ಸೊ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ನಿ. ಖಂಡಿತ ಇವತ್ತು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.